ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 6ನೇ ತರಗತಿ ಬೇಸಿಗೆ ಕನ್ನಡ ನೋಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1ನೆಯ ಪ್ರಶ್ನೆ, ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಉತ್ತರ, ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ. 2ನೆಯ ಪ್ರಶ್ನೆ, ಭೂಮಿಯ ಪೋಷಕ ಯಾರು? ಉತ್ತರ, ಭೂಮಿಯ ಪೋಷಕ ಸೂರ್ಯ. 3ನೆಯ ಪ್ರಶ್ನೆ, ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವವನು? ಉತ್ತರ, ಸೂರ್ಯ ಮರೆಯದೆ ಇಳೆಗೆ ಬಿಸಿಲು ಬೆಳಕು ನೀಡುವ ಕರ್ತವ್ಯ ಮಾಡುವನು. 4ನೆಯ ಪ್ರಶ್ನೆ, ಬಿರು ಬಿಸಿಲಿಗೆ ಯಾವವು ಕಂಗಾಲಾಗಿಲ್ಲ? ಉತ್ತರ, ಬಿರು ಬಿಸಿಲಿಗೆ ಮರ ಗಿಡ ಪೊದೆ ಬಳ್ಳಿಗಳು ಕಂಗಾಲಾಗಿಲ್ಲ. 5ನೆಯ ಪ್ರಶ್ನೆ, ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದೇನು? ಉತ್ತರ, ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದುದೆಂದರೆ ಕಷ್ಟಕ್ಕೆ ಹೆದರದೆ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ, ನಗುತ್ತಾ, ನಲಿಯುತ್ತಾ, ಇತರರನ್ನು ನಲಿಸುತ್ತಾ ಧನ್ಯತೆಯನ್ನು ಪಡೆಯಬೇಕು. ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸೂರ್ಯ, ಭಾನು, ರವಿ. ಇಳೆ, ಭೂಮಿ, ಧರೆ. ಪ್ರಕೃತಿ, ನಿಸರ್ಗ, ನೈಸರ್ಗಿಕ, ಸ್ವಾಭಾವಿಕ. ಸಂಭ್ರಮ, ಸಡಗರ, ಉತ್ಸಾಹ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಪೋಷಕರು, ನಮ್ಮ ಪೋಷಕರು ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಕರ್ತವ್ಯ, ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ಸಂಭ್ರಮ, ದೀಪಾವಳಿ ಹಬ್ಬ ಬಂತೆಂದರೆ ನಮಗೆಲ್ಲ ಸಂಭ್ರಮವೋ ಸಂಭ್ರಮ. ಧನ್ಯತೆ, ನಾವು ಮಾಡುವ ಕೆಲಸದಲ್ಲಿಯೇ ಧನ್ಯತೆಯನ್ನು ಕಾಣಬೇಕು.